ಪ್ರೀತಿಯ ವೀಕ್ಷಕರೇ, ನಿಮಗೆಲ್ಲರಿಗೂ ನಮಸ್ಕಾರ. ಜೀವನದಲ್ಲಿ ನಾವು ಅತಿಯಾಗಿ ಪ್ರೀತಿಸುವ ವ್ಯಕ್ತಿಗಳು ಅಥವಾ ನಮ್ಮ ಆಪ್ತರು ಸಣ್ಣಪುಟ್ಟ ಕಾರಣಗಳಿಗೆ ನಮ್ಮಿಂದ ದೂರವಾದಾಗ ಮನಸ್ಸಿಗೆ ತುಂಬಾ ನೋವಾಗುತ್ತದೆ. ಅವರ ನೆನಪಿನಲ್ಲಿ ದಿನ ಕಳೆಯುವುದು ಕಷ್ಟವಾಗುತ್ತದೆ. ಇಂತಹ ಸಂದರ್ಭದಲ್ಲಿ ನೊಂದ ಮನಸ್ಸಿಗೆ ಶಾಂತಿ ನೀಡಲು ಮತ್ತು ದೂರವಾದ ವ್ಯಕ್ತಿಗಳು ಮತ್ತೆ ನಿಮ್ಮನ್ನು ನೆನೆಯುವಂತೆ ಮಾಡಲು ನಮ್ಮ ಶಾಸ್ತ್ರಗಳಲ್ಲಿ ಕೆಲವು ಅದ್ಭುತವಾದ ಮಾರ್ಗಗಳಿವೆ. ಇಂದು ನಾನು ನಿಮಗೆ ಅಂತಹದ್ದೇ ಒಂದು ಪರಿಣಾಮಕಾರಿ ಮತ್ತು ಪವಿತ್ರವಾದ ತಂತ್ರವನ್ನು ತಿಳಿಸಿಕೊಡಲಿದ್ದೇನೆ. ಈ ತಂತ್ರಕ್ಕೆ ನಮಗೆ ಬೇಕಾಗಿರುವುದು ಪ್ರಕೃತಿಯಲ್ಲಿ ಸುಲಭವಾಗಿ ಸಿಗುವಂತಹ ಎಕ್ಕದ ಗಿಡದ ಹೂವುಗಳು. ಎಕ್ಕದ ಗಿಡವು ಆಧ್ಯಾತ್ಮಿಕವಾಗಿ ಬಹಳ ಶಕ್ತಿಯುತವಾದುದು ಎಂದು ನಂಬಲಾಗಿದೆ. ನೀವು ಈ ಪರಿಹಾರವನ್ನು ಮಾಡುವ ಮೊದಲು ನಿಮ್ಮ ಮನಸ್ಸಿನಲ್ಲಿ ಯಾವುದೇ ದ್ವೇಷವಿರಬಾರದು ಮತ್ತು ಕೇವಲ ಶುದ್ಧವಾದ ಪ್ರೀತಿಯಿಂದ ಮಾತ್ರ ಇದನ್ನು ಮಾಡಬೇಕು. ಮೊದಲಿಗೆ ನೀವು ಒಂದು ಎಕ್ಕದ ಗಿಡವನ್ನು ಗುರುತಿಸಿಕೊಳ್ಳಿ. ಆ ಗಿಡದಿಂದ 2 ತಾಜಾ ಹೂವುಗಳನ್ನು ಕಿತ್ತುಕೊಳ್ಳಿ. ಇಲ್ಲಿ ಒಂದು ಮುಖ್ಯವಾದ ವಿಷಯವೇನೆಂದರೆ, ನೀವು ಯಾವ ಗಿಡದಿಂದ ಹೂವುಗಳನ್ನು ಕಿತ್ತಿದ್ದೀರಿ ಎಂಬುದು ನಿಮಗೆ ನೆನಪಿರಬೇಕು. ಏಕೆಂದರೆ ಬೆಳಿಗ್ಗೆ ಈ ಹೂವುಗಳನ್ನು ಪುನಃ ಅದೇ ಗಿಡಕ್ಕೆ ಅರ್ಪಿಸಬೇಕಾಗುತ್ತದೆ. ರಾತ್ರಿ ನೀವು ಮಲಗುವ ಮುನ್ನ ಕೈಕಾಲು ತೊಳೆದು ಶುದ್ಧರಾಗಿ ಕುಳಿತುಕೊಳ್ಳಿ. ನಿಮ್ಮ ಎಡಗೈನಲ್ಲಿ ಒಂದು ಹೂವು ಮತ್ತು ಬಲಗೈನಲ್ಲಿ ಇನ್ನೊಂದು ಹೂವನ್ನು ಇಟ್ಟುಕೊಳ್ಳಿ. ಕಣ್ಣುಗಳನ್ನು ಮುಚ್ಚಿ ನಿಮ್ಮಿಂದ ದೂರವಾಗಿರುವ ಆ ವ್ಯಕ್ತಿಯ ಮುಖವನ್ನು ನೆನಪಿಸಿಕೊಳ್ಳಿ. ಅವರ ಹೆಸರು ಮತ್ತು ನಿಮ್ಮ ಹೆಸರನ್ನು 3 ಬಾರಿ ಮನಸ್ಸಿನಲ್ಲಿ ಉಚ್ಚರಿಸಿ. ನಂತರ ಕಾಮದೇವನ ಈ ಶಕ್ತಿಯುತ ಮಂತ್ರವನ್ನು ಪಠಿಸಬೇಕು. ಮಂತ್ರ ಹೀಗಿದೆ: ಓಂ ಕಾಮದೇವಾಯ ಮಹಾ ಆಕರ್ಷಣ ಕುರು ಕುರು ಸ್ವಾಹ. ಈ ಮಂತ್ರವನ್ನು ನೀವು ಪೂರ್ಣ ಭಕ್ತಿಯಿಂದ 108 ಬಾರಿ ಪಠಿಸಬೇಕು. ಮಂತ್ರ ಪಠನೆಯ ಸಮಯದಲ್ಲಿ ಆ ವ್ಯಕ್ತಿಯು ನಿಮ್ಮೊಂದಿಗೆ ಸುಖವಾಗಿರುವುದನ್ನು ಕಲ್ಪಿಸಿಕೊಳ್ಳಿ. ಪಠನೆ ಮುಗಿದ ನಂತರ ಆ 2 ಹೂವುಗಳನ್ನು ಒಂದು ಕಪ್ಪು ದಾರದಿಂದ ಒಟ್ಟಿಗೆ ಸೇರಿಸಿ ಗಂಟನ್ನು ಹಾಕಿ. ಈ ಹೂವುಗಳನ್ನು ನಿಮ್ಮ ತಲೆಯ ಪಕ್ಕದಲ್ಲಿಟ್ಟುಕೊಂಡು ಮಲಗಿ. ಮರುದಿನ ಬೆಳಿಗ್ಗೆ ಸೂರ್ಯೋದಯದ ಸಮಯದಲ್ಲಿ ಯಾರಿಗೂ ತಿಳಿಸದಂತೆ ಸುಮ್ಮನೆ ಎದ್ದು ನೀವು ಯಾವ ಗಿಡದಿಂದ ಹೂವನ್ನು ತಂದಿದ್ದಿರೋ ಅದೇ ಗಿಡದ ಬಳಿ ಹೋಗಿ ದಾರದಿಂದ ಕಟ್ಟಿದ ಆ 2 ಹೂವುಗಳನ್ನು ಆ ಗಿಡದ ಕೊಂಬೆಗೆ ಭಕ್ತಿಯಿಂದ ಕಟ್ಟಿ ಬನ್ನಿ. ಕಟ್ಟುವಾಗ ಮನಸ್ಸಿನಲ್ಲಿ ನಿಮ್ಮ ಪ್ರೀತಿ ಯಶಸ್ವಿಯಾಗಲಿ ಎಂದು ಪ್ರಾರ್ಥಿಸಿಕೊಳ್ಳಿ. ಹೀಗೆ ಮಾಡುವುದರಿಂದ ದೂರವಾದ ವ್ಯಕ್ತಿಯ ಮನಸ್ಸಿನಲ್ಲಿ ನಿಮ್ಮ ಬಗ್ಗೆ ಮರುಕಳಿಸುವ ನೆನಪುಗಳು ಉಂಟಾಗುತ್ತವೆ ಮತ್ತು ಅವರು ತಾವಾಗಿಯೇ ನಿಮ್ಮನ್ನು ಸಂಪರ್ಕಿಸುವ ಸಾಧ್ಯತೆಗಳು ಹೆಚ್ಚಿರುತ್ತವೆ. ಇದು ನಂಬಿಕೆ ಮತ್ತು ತಾಳ್ಮೆಯಿಂದ ಮಾಡಬೇಕಾದ ಕೆಲಸ. ಶುಭವಾಗಲಿ.